ಭೀಕರ ಬರಗಾಲದಿಂದ ಕಂಗೆಟ್ಟ ಭೀಮಾ ತೀರದ ರೈತರಿಗೆ ಒಂದರ ಮೇಲೊಂದು ತೊಂದರೆಗಳು ಉಲ್ಬಣವಾಗುತ್ತಿವೆ. ಕಳೆದ ರಾತ್ರಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಉದ್ಭವಿಸಿ 2 ಎಕರೆ ಕಬ್ಬು ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು ರೈತರ ಮೋಟಾರ್ಗಳು ಮತ್ತು ಪಂಪ್ ಸೆಟ್ಗಳು ಬೆಂಕಿಗೆ ಆಹುತಿಯಾಗಿದೆ. ಈ ಬಗ್ಗೆ ಮಾತನಾಡಿದ ರೈತ ಸೋಮಣ್ಣ ದೊಡ್ಮನಿ ಇರುವ 2 ಎಕರೆ ಹೊಲದಲ್ಲಿ ನದಿಯಲ್ಲಿ ನೀರು ಇಲ್ಲದಿದ್ದರೂ ಕಷ್ಟಪಟ್ಟು ಕಬ್ಬು ಬೆಳೆದಿದ್ದೇವೆ. ಇನ್ನೇನು ಕಬ್ಬು ಕಟಾವು ಮಾಡಬೇಕು ಎನ್ನುವಷ್ಟರಲ್ಲಿ ವಿದ್ಯುತ್ ತಂತಿಯಿಂದ ಕಬ್ಬು ಕೂಡ ಸುಟ್ಟು ಹೋಗಿದೆ. ಇಲ್ಲಿಯವರೆಗೆ ಯಾರೊಬ್ಬ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿಲ್ಲ. ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಾವು ನಿರತರಾಗಿ ಕಬ್ಬು ಸುಟ್ಟಿರುವ ಚಿಂತೆಯಲ್ಲಿದ್ದೇವೆ. ಕೂಡಲೇ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ಮಾಡಿ ಸೂಕ್ತವಾದಂತಹ ಪರಿಹಾರ ಒದಗಿಸಬೇಕು ಎಂದು ಮನವಿಯನ್ನ ಮಾಡಿದರು. ನಂತರ ಮಾತನಾಡಿದ ರೂಪಾನಂದಿ, ನಾವು ರೈತಾಪಿ ವರ್ಗದ ಜನರು. ನಮ್ಮ ದುಡಿಮೆಯೇ ರೈತಾಪಿ ಕೆಲಸವಾಗಿದ್ದು ಈ ಬಾರಿ ಹೇಳಿಕೊಳ್ಳುವಷ್ಟು ಮಳೆ ಬಾರದೆ ನಮಗೆ ಸಂಕಷ್ಟ ತಂದೊಡ್ಡಿದೆ. ಭೀಮಾ ನದಿಯಲ್ಲಿ ಹನಿ ನೀರು ಸಿಗದೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಇಂತಹ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ವಿದ್ಯುತ್ ತಂತಿ ಸ್ಪರ್ಶದಿಂದ ನಮ್ಮ ಪಕ್ಕದ ರೈತರ 2 ಎಕರೆ ಕಬ್ಬು ಸೇರಿದಂತೆ ಸುಮಾರು 20 ನೀರು ಸಾಗಿಸುವ ಮೋಟಾರ್ಗಳು ಮತ್ತು ಕೇಬಲ್ ತಂತಿಗಳು, ಪಂಪ್ ಸೆಟ್ಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಈ ಭಾಗದ ರೈತರೆಲ್ಲರೂ ಕೃಷಿಯನ್ನ ಅವಲಂಬಿಸಿ ಬದುಕಿದ್ದೇವೆ. ಕೃಷಿಗೆ ಸಂಬಂಧಿಸಿದ ಕೃಷಿ ಉಪಯೋಗಿ ಉಪಕರಣಗಳು ಸುಟ್ಟು ಭಸ್ಮವಾಗಿದೆ. ಮುಂದೇನು ಮಾಡುವುದು ತಿಳಿಯದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಬೇಕು. ಹಾನಿಗೊಳಗಾದ ರೈತರಿಗೆ ಕೂಡಲೇ ಪರಿಹಾರವನ್ನು ನೀಡಬೇಕು ಎಂದು ಮನವಿಯನ್ನ ಮಾಡಿದರು. ಕೇಬಲ್ ತಂತಿ 2 ಎಕರೆ ಕಬ್ಬು ಸುಟ್ಟು ಕರಕಲಾಗಿ ಹೋಗಿದೆ. ಕಡ್ಲೇವಾಡ ಸೀಮಾಂತರದ ರೈತರಾದ ಸೋಮಣ್ಣ ದೊಡ್ಮನಿ, ಕಲ್ಲಪ್ಪ ಹರಿಜನ, ತಿಪ್ಪಣ್ಣ ಹರಿಜನ, ಶಿವಪುತ್ರ ತಳವಾರ, ಭೀಮಶ್ಯ ರೊಳೆನವರ, ಶಿವಪುತ್ರ, ಸೋಮುಗೌಡ ಪಾಟೀಲ, ಸಿದ್ದಣ್ಣಗೌಡ ಪಾಟೀಲ, ಜಟ್ಟೆಪ್ಪ ವಾಲಿಕಾರ, ರೂಪಾನಂದಿ, ಸಿದ್ದು ನಂದಿ, ಮಲ್ಲಿಕಾರ್ಜುನ ರೊಳೆನವರ, ಹುಚ್ಚಪ್ಪ ರೊಳೆನವರ ಸೇರಿದಂತೆ ಇನ್ನು ಅನೇಕ ರೈತರ ಪಂಪ್ ಸೆಟ್ಗಳು ಸೇರಿದಂತೆ ಮೋಟಾರ್ಗಳು ಕೂಡ ಸುಟ್ಟು ಭಸ್ಮವಾಗಿರುವಂತಹ ವಿಚಾರಗಳನ್ನು ಇದೀಗ ರೈತರು ಹಂಚಿಕೊಂಡು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಮೋಟರ್ ಸುಟ್ಟವ್ರಿ, ಕಬ್ಬು ಸುಟ್ಟವ್ರಿ, ಸೋಮವಾರ ಬಾರಾಕ್ ನೋಡ್ರಿ, ಅಮಾಸಿ ದಿವಸ ರೀ. ಏನೇನು ಹೋಗ್ಯಾವ್ರಿ? ಏನೇನು ಆಗ್ಯಾವ್ರಿ? ಮೋಟ್ರ್ಗಳು, ಕೇಬಲ್ ವೈರ, ಪಟ್ಟು ಲೂಸಾನ್ ಆಗ್ಯಾವ್ರಿ. ಈಗ ಏನ್ ಆಗ್ಬೇಕ್ರಿ? ಈಗ ಎಲ್ಲಾ ಸುಟ್ಟದಲ್ಲ. ಯಾರ ಇವ್ರ ಕರೆಂಟ್ ವಿದ್ಯುತ್ನವ್ರು ಯಾರು ಬಂದಿಲ್ಲ? KB ಅವರು ಯಾರು ಬಂದಿಲ್ರಿ. ಯಾರು ಹೇಳಿರಿ ನೀವು? ಇಲ್ಲ ಅವ್ರಿಗೆ ನಮ್ಗ ಅದು ಮಾಹಿತಿ ಇಲ್ರಿ, ಹೇಳಿಲ್ರಿ. ಸುಟ್ಟಿದ್ ಇದ್ರೊಳಗೆ ನೀವು ಇದ್ದೀರಿ. ಈಗ ಏನ್ ಆಗ್ಬೇಕ್ರಿ? ಈಗ ಸರ್ಕಾರದಿಂದ ಏನಾದ್ರು ಪರಿಹಾರ ಆಗ್ಬೇಕ್ರಿ? ಆಗ್ಬೇಕಲ್ರಿ. ಎಷ್ಟು ಸುಟ್ಟವ್ರಿ ಮೋಟ್ರ್ ಅಂದಾಜ್ ಇಲ್ಲಿ? 15 ಮೋಟ್ರ್ ಎಲ್ಲ ಸುಟ್ಟಾವ. ಕೇಬಲ್ ವೈರ್ ಎಲ್ಲ ಸುಟ್ಟಾವ. 3.5 ಫುಟ್ ಕೇಬಲ್ ಅವರಿ. ನಿಮ್ಮ ಹೆಸರೇನ್ರಿ? ಅರ್ಜುನ್ ರೀ. ಅರ್ಜುನ್. PA ಗ್ರಾಮ. ಸೋಮವಾರ ದಿನ ಶಾರ್ಟ್ ಸರ್ಕ್ಯೂಟ್ ಆಗಿ ಕಬ್ಬಿಗೆ 2 ಎಕರೆ ಕಬ್ಬಿಗೆ ಬೆಂಕಿ ಹತ್ತಿ ಸುಮಾರು ಮೋಟ್ರ್ಗಳು ಮತ್ತು ಕೇಬಲ್, ಪೈಪ್ ಎಲ್ಲ ಸುಟ್ಟು ಲಾಸ್ ಆಗಿ ಹೋಗ್ಯಾವ. ಆಮೇಲೆ ರೈತರಿಗೆ ದೊಡ್ಡ ಪ್ರಾಬ್ಲಮ್ ಆಗ್ಯದ. ಹೊಳ್ಯಾಗ ನೀರಿಲ್ಲ. ಆಮೇಲೆ ಇದೊಂದು ಪ್ರಾಬ್ಲಮ್ ಆಗ್ಯದ. ತುಂಬ ಕಷ್ಟದಲ್ಲಿ ಅದ ರೈತರು. ಇದಕ್ಕೆ ಏನಾದರೂ ಗೌರ್ಮೆಂಟ್ ಸಹಾಯಧನ ಮಾಡಬೇಕಾಗಿ ನನ್ನ ವಿನಂತಿ. ಇಲ್ಲ, ಎಷ್ಟದ ಕಬ್ಬು? ಎಷ್ಟದ ರೀ? ಎಷ್ಟು ಸುಟ್ಟದ? 2 ಎಕರೆ ಸುಟ್ಟದ್ರಿ ಕಬ್ಬು. 2 ಎಕರೆ ಪೂರ್ತಿ ಸುಟ್ಟ? ಪೂರ್ತಿ ಸುಟ್ಟದ್ರಿ. ಕಬ್ಬಿನ ಜೊತೆ ಮತ್ತೇನು? ಕಬ್ಬಿನ ಜೊತೆ ಕೇಬಲ್ಗಳಂತೂ ಭಯಂಕರ ಲಾಸ್ ಆಗ್ಯಾವ್ರಿ. ಮೋಟ್ರ್ಗಳು ಸುಟ್ಟಾವ. ಎಲ್ಲಾನು ಲಾಸ್ ಆಗ್ಯಾವ. ರೈತರಿಗೇನು 12 ಮೋಟರ್ ಸುಟ್ಟವ್ರಿ. ಅವ್ರ ಕೇಬಲ್ ಸುಟ್ಟಾವ. 15 ಮೋಟ್ರ್ಗಳು ಸುಟ್ಟಾವ ಕೇಬಲ್. KBಗೆ ಏನಾದ್ರು ಮಾಹಿತಿ ಏನಾದ್ರು ಕೊಟ್ಟಿದ್ದೀರಾ? ಇಲ್ಲ, ಯಾರಿಗೆ ಮಾಹಿತಿ ಕೊಟ್ಟಿಲ್ಲ. ಇದ್ರ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ. ನಾವು ಯಾರಿಗೆ ಇದ್ರ ಇನ್ಫಾರ್ಮೇಶನ್ ಕೊಟ್ಟಿಲ್ರಿ. ಇದು ಇದೇ ಚಿಂತೆ ಆಗಿವ್ರಿ ಎಲ್ಲರೂ. ಯಾವುದೇ ರೀತಿ ನಮ್ಗೆ ಗೊತ್ತೂ ಇಲ್ಲ. ಯಾರಿಗೆ ಏನು ಕೊಡ್ಬೇಕು ಅನ್ನೋದನ್ನು ಗೊತ್ತಿಲ್ಲ, ಏನೂ ಇಲ್ಲ. ನಾವು ಯಾರಿಗೆ ಏನು ಇದ್ರ ಬಗ್ಗೆ ಮಾಹಿತಿನೇ ಕೊಟ್ಟಿಲ್ರಿ.